ಪ್ರಮುಖ ಅಭಿಮಾನಿಗಳಿಗೆ ನಾನು ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಜೊತೆಗೆ ವೇದಿಕೆ ಮೇಲಿರ್ತಕ್ಕಂಥ ನನ್ನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಜ್ಯೋತಿಗಳವರೇ, ರಂಗಕರ್ಮಿಗಳಾಗಿರ್ತಕ್ಕಂಥ ಬಾಬು ಹಿರಣ್ಣಯ್ಯನವರೇ ಹಾಗೂ ಅನಂತರಾಮರವರೇ. ಹಾಗೆ ನಮ್ಮ ಬಾಬು ಹಿರಣ್ಣಯ್ಯನವರು ಹೇಳ್ತಾ ಇದ್ರು, ನನಗೂ ಗಮಕಕ್ಕೆ ಏನು ಸಂಬಂಧ ಅಂತ. ನಾನು ಅವರ ಹಾದಿಯಲ್ಲೇ ಇದ್ದೀನಿ. ಏನಂದರೆ, ಒಂದು ಸಂಗೀತಗಾರರ ಕುಟುಂಬದಿಂದ ಬಂದಿರೋನು. ನನ್ನ ದೊಡ್ಡಪ್ಪ ತುಮಕೂರು ಕರ್ಣಿ ರಾಮಮೂರ್ತಿಗಳವರು ಸಂಗೀತ ವಿದ್ವಾಂಸರಾಗಿದ್ದರು. ಆದರೆ ಅವ್ರ ಹೆಸರು ಹೇಳ್ಕೊಳ್ತಾ ಇದ್ದೀವಿ. ಸಂಗೀತ ಆನಂದ ಕೊಡ್ತೀವಿ ಹೊರತು ನಮಗೇನು ಹಾಡೋದು ಬರೋದಿಲ್ಲ, ಕೇಳೋದು ಮಾತ್ರ ಬರುತ್ತೆ. ಅದೇ ರೀತಿ ನನಗೆ ನನ್ನ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ JS ರಾಮಶೇಷರವರು ಈ ಗಮಕ ಕಲಾ ಚಾರಿಟಬಲ್ ಟ್ರಸ್ಟ್ನ ಪರಿಚಯ ಮಾಡಿಸಿ ಇಲ್ಲಿನ ಒಂದು ನಂಟನ್ನು ಸುಮಾರು ಒಂದು 10 ವರ್ಷದಿಂದ ಹುಟ್ಟಿದ್ದಾರೆ. ಒಂದು ಬಹಳ ವಿಶೇಷವಾಗಿ ನಾನು ಆನಂದ ಪಡ್ತಕ್ಕಂಥ ವಿಚಾರ ಇಲ್ಲಿ ಏನಪ್ಪ ಅಂತಂದರೆ, ಈ ಸನ್ಮಾನಗಳನ್ನು ಮಾಡ್ತಾರೆ. ಆ ಸನ್ಮಾನ ಮಾಡ್ತಕ್ಕಂಥ ಪ್ರತಿ ವರ್ಷ ಅವರು ಆರಿಸ್ಕೊಳ್ತಕ್ಕಂಥ ವ್ಯಕ್ತಿಗಳನ್ನು ನಾನು ನೋಡಿದಾಗ, ನಾವು ಎಂತೆಂಥ ವ್ಯಕ್ತಿಗಳನ್ನು ಆರಿಸ್ಕೊಳ್ತಾರೆ ಅಂದರೆ, ಒಂದು ಸರ್ತಿ ನಾನು ನೋಡಿದಾಗ ಈ ಹಾವು ಕಡಿದಾಗ ಉಚಿತವಾಗಿ ಶುಶ್ರೂಷೆಯನ್ನು ಮಾಡಿ ಅವರನ್ನು ಉಳಿಸ್ತಕ್ಕಂಥ ಒಬ್ಬರಿಗೆ ಸನ್ಮಾನ ಮಾಡಿದರು. ಹೋದ ವರ್ಷ ಸಂರಕ್ಷಣಾ ಮಾಡ್ತಕ್ಕಂಥ ಒಬ್ಬರನ್ನ ಸನ್ಮಾನ ಮಾಡಿದರು. ಈ ಥರ ಅವರು ಆಯ್ಕೆ ಮಾಡ್ತಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗಳನ್ನು ನೋಡಿದಾಗ, ಅದರಲ್ಲೂ ಈ ಸರ್ತಿ ವಿಶೇಷವಾಗಿ ಒಬ್ಬ ಚಿತ್ರಕಲಾವಿದರನ್ನು ಸನ್ಮಾನಿಸಿದ್ದು. ಹಾಗೆ ಆಪದ್ಬಾಂಧವ ಅಂತ ಅವರಿಗೆ ಒಂದು ಬಿರುದನ್ನು ಕೊಟ್ಟಿದ್ದು ಕೇಳಿದಾಗ, ನಮ್ಮ ಸಮಾಜದಲ್ಲಿ ಇನ್ನೂ ಇಂಥವ್ರಿದ್ದಾರೆ ಅನ್ನುವಂಥ ಖುಷಿ, ಜೊತೆಗೆ ಅಂಥವ್ರನ್ನ ಗುರುತಿಸ್ತಿದ್ದೀರಾ ಅಂತಕ್ಕಂಥದ್ದನ್ನು ನಾನು ನಿಜವಾಗಿ ಗಮಕ ಕಲಾ ಚಾರಿಟಬಲ್ ಟ್ರಸ್ಟ್ನವರು ಮತ್ತು ಸಂಸ್ಕಾರ ಭಾರತಿಯವ್ರಿಗೂ ಕೂಡ ಅತ್ಯಂತ ಧನ್ಯವಾದಗಳನ್ನು ಮತ್ತು ಕೃತಜ್ಞತೆಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ. ಗಮಕದ ಬಗ್ಗೆ ಹೆಚ್ಚಿಗೆ ಮಾತಾಡೋದಕ್ಕೆ ನಮಗೇನು ಗೊತ್ತಿಲ್ಲ, ಕೇಳೋದಷ್ಟೇ ನಮಗೆ ಗೊತ್ತಿರೋದು. ಆದರೆ ಅದನ್ನು ಆನಂದ ಪಡೋವಂಥ ಒಂದು ಅಂಶ ದೇವರು ನಮಗೆ ಕೊಟ್ಟಿದ್ದಾನೆ. ಅದನ್ನು ಕೇಳಿ ಆನಂದಿಸೋದಷ್ಟೇ ನಮಗೆ ಗೊತ್ತಿರೋದು. ಅದರಿಂದ ಹೆಚ್ಚಿಗೆ ಮಾತಾಡದೆ, ಅದ್ರ ಬಗ್ಗೆ ಹೆಚ್ಚಿಗೆ ಮಾತಾಡದೆ 12 ಮಾತುಗಳನ್ನು ಮುಗಿಸ್ತೀನಿ. ಇದೇ ರೀತಿಯಾಗಿ ಈ ಒಂದು 4 ಸಂಸ್ಥೆಯವರು ಇನ್ನೂ ಹೆಚ್ಚಿನ ಪ್ರತಿ ಇಬ್ಬರನ್ನು ಮಾತ್ರ ಸನ್ಮಾನ ಮಾಡ್ತಾ ಇದ್ದೀರಾ. ನಮ್ಮ ಜಿಲ್ಲೆ 10 ಜಿಲ್ಲೆ ಇದೆ, 10 ತಾಲೂಕಿದೆ ಅಂತ ಕಾಣುತ್ತೆ. 10 ತಾಲೂಕಿನಲ್ಲೂ ಇನ್ನೂ ಇಂಥ ಎಲೆಮರೆ ಕಾಯಿಗಳು ಎಷ್ಟಿದ್ದೆವು ಎಲ್ಲರನ್ನೂ ಗುರುತಿಸಿ ಅವರುಗಳನ್ನೆಲ್ಲ ಈ ರೀತಿಯಾಗಿ ಸನ್ಮಾನಿಸಿ ಅವರನ್ನ ಇನ್ನೂ ಹೆಚ್ಚು ಕಾರ್ಯೋನ್ಮುಖರಾಗಿ ಮಾಡಬೇಕು ಅಂತ ಹೇಳಿ ನನ್ನ ಒಂದು ಮನವಿಯನ್ನು ಈ ನಿಮ್ಮ 4 ಸಂಸ್ಥೆಗಳಲ್ಲಿ ಮಾಡ್ತಾ ನನ್ನ 2 ಮಾತು ಮುಗಿಸ್ತೀನಿ. ಲಕ್ಷ್ಮೀ ಸರ್ಗೆ ಧನ್ಯವಾದಗಳು. ಈಗ ಆಶಯ ನುಡಿ ಶ್ರೀಯುತ ಅನಂತರಾಮಯ್ಯ ಅವರಿಂದ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಗಣ್ಯರೇ, ಅವರ ಹೆಸರು ಹೇಳಿ ಹೋಗುವುದಿಲ್ಲ, ಸಮಯ ಆಗಿದೆ. ಗಮಕವನ್ನು ಆಸ್ವಾದನೆ ಮಾಡಲಿಕ್ಕೆ ನೀವೆಲ್ಲ ಕಾತರಾಗಿದ್ದೀರಿ ಎಂದು ಗೊತ್ತು. ಒಂದೆರಡು ವಿಷಯಗಳನ್ನು ಹೇಳಿ ನನ್ನ ಮಾತು ತುಂಬ ವಿದಾಯ ಹೇಳಿದ್ದೆ. ಬಂಧುಗಳೇ, ಗಮಕ ಭವನದ ವಿಚಾರವಾಗಿ ಈಗಾಗಲೇ ಹೇಳಿದ್ದಾರೆ. ನಮಗೆ ಗಮಕದ ಒಂದು ನಿವೇಶನವನ್ನು ತಗೊಳ್ಳುವಂಥ ಸಂದರ್ಭದಲ್ಲಿ ನಾವು ಸಾಮಾನ್ಯ ಶಾಸಕರನ್ನು ಭೇಟಿ ಮಾಡಿದ್ದೇವೆ. ಈಗ ನನ್ನನ್ನು ಬಿಡಿ, ಕಟ್ಟಡ ಪ್ರಾರಂಭ ಮಾಡಿ ನನ್ನ ಕೈಲಾದಷ್ಟು ಹೆಚ್ಚಿನ ಮಟ್ಟದಲ್ಲಿ ಸಹಾಯ ಮಾಡ್ತೀವಿ ಅಂತ ಒಂದು ಆಶ್ವಾಸನೆ ಕೊಟ್ಟಿದ್ದರು. ಅದನ್ನು ಅವರಿಗೆ ನೆನಪಿಸ್ತಾ ಇದ್ದೀನಿ. ಅವರಿಂದ ನಾವು ನಿರೀಕ್ಷೆ ಮಾಡಿದ್ದೀವಿ, ಖಂಡಿತ ಅವ್ರು ಮಾಡೇ ಮಾಡ್ತಾರೆ ಅಂತಕ್ಕಂಥ ಭರವಸೆ ನಮಗಿದೆ. ಹಾಗಾಗಿ ಹೆಚ್ಚಿನ ಸಹಕಾರವನ್ನು ಬಯಸ್ತಾ ಇದ್ದೀವಿ. ದಯಮಾಡಿ ಸಹಕಾರ ಕೊಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ, ಇನ್ನು ಕರ್ನಾಟಕ ಗಮಕಕಲಾ ಪರಿಷತ್ತಿನ ಸದಸ್ಯರಾಗಬೇಕು ಅಂತ ಹೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ತೀವಿ. ಭಾಳಷ್ಟು ಜನ ಸದಸ್ಯರಾಗಿಲ್ಲ. ಅಂದರೆ ಬರೀ ಗಮಕ ವಾಚನ ಮಾಡೋರು, ವ್ಯಾಖ್ಯಾನ ಮಾಡೋರೇ ಸದಸ್ಯರಾಗಬೇಕು ಅಂತ ಏನಿಲ್ಲ. ಯಾರು ಬೇಕಾದರೂ ಅದಕ್ಕೆ ಸದಸ್ಯರಾಗ್ಬೋದು. ಕೇವಲ 1,000 ರೂಪಾಯಿ ಅದಕ್ಕೆ ಶುಲ್ಕ ಇದೆ. ಅದು ಆಜೀವ ಸದಸ್ಯತ್ವ. ಹಾಗಾಗಿ ಆ ಸದಸ್ಯತ್ವವನ್ನು ಪಡೆಯೋದ್ರ ಮೂಲಕ ಮತ್ತು ಸಂಸ್ಕಾರ ಭಾರತೀಯ ಸಂಸ್ಕಾರ ಮಿತ್ರ ಈಗಾಗಲೇ ಆ ವಿಚಾರ ತಿಳಿಸಿದ್ದಾರೆ. ಕೇವಲ 500 ರೂಪಾಯಿ 1 ವರ್ಷಕ್ಕೆ, ಅದನ್ನು ಕೊಡೋದ್ರ ಮೂಲಕ ಸಂಸ್ಕಾರ ಭಾರತಿಗೆ ಮತ್ತು ಕರ್ನಾಟಕ ಗಮಕಕಲಾ ಪರಿಷತ್ತಿಗೆ ಹೆಚ್ಚಿನ ಸಹಕಾರವನ್ನು ಕೊಡಬೇಕು ಅಂತ ಹೇಳ್ತಾ ನಮ್ಮೆಲ್ಲರಲ್ಲೂ ವಿನಂತಿ ಮಾಡ್ತಾ ನನ್ನ ಮಾತುಗಳಿಗೆ ವಿದಾಯ ಹೇಳ್ತೇನೆ. ನಮಸ್ಕಾರ. ಧನ್ಯವಾದಗಳು. ಈಗ ಅಧ್ಯಕ್ಷೀಯ ನೋಡಿ, ಸಾಮಾನ್ಯವಾಗಿ ಅಧ್ಯಕ್ಷರು ಕೊನೆಯಲ್ಲಿ ಮಾತಾಡ್ತಾರೆ, ಕಾರ್ಯಕ್ರಮ ಮುಗಿಯುತ್ತೆ ಅಂತ ಹೇಳ್ತಾರೆ. ಆದರೆ ನಮ್ಗೆ ಹೇಳೋದು ಅಧ್ಯಕ್ಷರ ಮಾತು ಸಮಾರೋಪವಲ್ಲ, ಮುಂದಿನ ಪಯಣದ ಆರಂಭ.
ಈಗ ಅವರ ಅನಿಸಿಕೆಯನ್ನು ಹೇಳಬೇಕು ಅಧ್ಯಕ್ಷ ನೋಡಿ ಇಲ್ಲಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವೇದಿಕೆಯಲ್ಲಿ ಆಸೀನರಾಗಿರುವ ಸನ್ಮಾನ್ಯ ಬಾಬು ಹಿರಣ್ಯರವರೇ ಹಾಗೂ ಮಾನ್ಯ ಶಾಸಕರಾದ ಜ್ಯೋತಿ ಗಣೇಶ್ ಅವರೇ, ಶ್ರೀ ಟಿ ಕೆ ಲಕ್ಷ್ಮೀಶ್ ಅವರೇ ಹಾಗೂ ಅನಂತರಾಮದೇವರು, ನಮಗೆಲ್ಲ ಗೊತ್ತಿದೆ ಅಧ್ಯಕ್ಷರು ಭಾಷಣ ಬಂದಾಗ ಟೈಮ್ ಕಡಿಮೆ ಆಗ್ಬಿಡುತ್ತೆ. ಯಾಕೆಂದ್ರೆ ಎಲ್ಲದನ್ನು ತಗೊಂಡಾಗ ಲಾಸ್ಟ್ಗೆ ಅಧ್ಯಕ್ಷ ಉಳಿಯುತ್ತೆ. ಅಧ್ಯಕ್ಷರೆಲ್ಲ ನುಡ್ಕೊಂಡು ಲಾಸ್ಟ್ಗೆ ಅವ್ರು ಹೇಳ್ಬೇಕಾಗತ್ತೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಎಲ್ಲ ತಮಗೆಲ್ಲ ಗೊತ್ತಾಗಿದೆ. ಗಮಕದ ಬಗ್ಗೆ, ಸಂಸ್ಕಾರ ಭಾರತಿ ಬಗ್ಗೆ ಎಲ್ಲವನ್ನೂ ಈ ವರದಿನಲ್ಲಿ ತಾವೆಲ್ಲ ತಿಳ್ಕೊಂಡಿದ್ದೀರಾ. ನಮ್ಮ ಸಂಸ್ಕಾರ ಭಾರತಿ ಧ್ಯೇಯನೇ ಅದು. ನಾವು ಎಲ್ಲಿ ಎಲೆ ಮೇಲೆ ಕಾಯ್ತಾರ, ಎಲ್ಲಿ ಕೆಲಸ ಮಾಡ್ತಿರ್ತಾರೆ, ಕಲೆಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿರ್ತಾರೆ ಅಂತವ್ರನ್ನ ಗುರುತಿಸಿ ನಾವು ಸನ್ಮಾನ ಮಾಡೋದೇ ನಮ್ಮ ಒಂದು ಧ್ಯೇಯ ಆಗಿರುತ್ತದೆ. ಪ್ರತಿ ವರ್ಷ ನಾವು ಅದೇ ರೀತಿ ನಾವು ಹುಡುಕಿ ಅವರಿಗೆ ನಮ್ಮ ಸಂಸ್ಕಾರ ಭಾರತಿಯಿಂದ ನಾವೊಂದು ಸನ್ಮಾನವನ್ನು ಮಾಡ್ತಿದ್ದೇವೆ. ಈ ವರ್ಷ ಒಬ್ಬ ಚಿತ್ರಕಾರರು ಮತ್ತೆ ಒಬ್ಬ ಸಮಾಜ ಸೇವಕರಿಗೆ ನಾವು ಮಾಡಿದ್ದೀವಿ. ಇಬ್ಬರು ಕೂಡ ಅದಕ್ಕೆ ಅರ್ಹರಾಗಿರ್ತಾರೆ. ವಿಶೇಷವಾಗಿ ಅವರು ಚಿತ್ರಕಲೆಯಲ್ಲಿ ಬಹಳಷ್ಟು ಪಾಂಡಿತ್ಯವನ್ನು ಪಡೆದು ನಮ್ಗೆಲ್ಲೂ ಕಾಣದಂಗೆ ಎಲೆಮರೆ ಕಾಯ್ತಾರ ಇದ್ರು. ಅವ್ರನ್ನ ಗುರುತಿಸಿ ನಾವು ಇದು ಮಾಡಿದ್ವಿ. ಹಾಗಾಗಿ ಮತ್ತು ನಮ್ಮ ನಟರಾಜ್ ಶೆಟ್ಟರು ಅವರಷ್ಟೇ, ಅವರು ಅಷ್ಟೇ, ಅವರು ತುಂಬಾ ದಿನಗಳಿಂದ ತಮ್ಮ ಕೆಲಸವನ್ನು ಒಂದು ಏನು ಅನಾಥ ಶವಗಳನ್ನ ಸಂಸ್ಕಾರ ಮಾಡುವ ಮುಖಾಂತರ ತುಮಕೂರಿನಲ್ಲಿ ಹೆಸರುವಾಸಿಯಾಗಿದ್ದಾರೆ. ಎಷ್ಟೋ ಜನಕ್ಕೆ ಅವರು ಗೊತ್ತಿಲ್ಲ, ಅವರು ನೋಡಿದಾಗ ಇವ್ರು ಮಾಡ್ತಾರ ಅಂತಾನೆ ಎಷ್ಟೋ ಜನಕ್ಕೆ ಒಂದು ಕ್ವಶನ್ ಮಾರ್ಕ್. ಈಗ ಅವ್ರಿಗೆ ನಾವೇನು ಪ್ರಶಸ್ತಿ ಕೊಟ್ಟಿದ್ದೀವೋ ಅವ್ರಿಗಿಂತ ಹೆಚ್ಚಿನದಾಗಿ ಒಂದು ಶಕ್ತಿ ಬಂದಿದೆ. ಅವರು ಮುಂದಿನ ದಿನಗಳಲ್ಲಿ ಇನ್ನೂ ಈ ಕಾರ್ಯಗಳನ್ನ ಮುಂದುವರಿಸ್ಕೊಂಡು ಹೋಗಿ ಅವರು ಫೋನ್ ನಂಬರ್ ತಗೊಳ್ಳಿ. ತಾವು ಯಾರೇ ಎಲ್ಲೇ ಏನೇ ಇದ್ರು ಕೂಡ ಆ ಒಂದು ಸಂದರ್ಭ ಬಂದಾಗ ಅವರು ಫೋನ್ ಮಾಡಿದ್ರೆ ಅವರು 24/7 ಅಲ್ಲಿ ತಮ್ಮ ಮನೆ ಬಾಗಿಲಿಗೆ ಬಂದು ಅವ್ರು ಎಲ್ಲೇ ಇರಲಿ ಅದನ್ನ ತಗೊಂಡು ಹೋಗಿ ಅದಕ್ಕೆ ಸಂಸ್ಕಾರ ಮಾಡಿ ಅದನ್ನ ಮನೆಗೆ ತಲುಪಿಸುವಂತ ಒಂದು ಕೆಲಸವನ್ನ ಅವರು ಚಾಚು ತಪ್ಪದೆ ಮಾಡ್ತಾರೆ. ನಾವು ಸಹ ಅನೇಕ ಬಾರಿ ಅವರಿಗೆ ಹೇಳ್ತಾ ಇದ್ವಿ, ನೋಡಿ ಅವ್ರು ಮಾಡ್ತಾರೆ ಇಲ್ವೋ ಟೆಸ್ಟ್ ಮಾಡ್ಬೇಕು ಅಂತ ಹೇಳಿ ಸುಮಾರು ಸರಿ ನಾವು ಹೇಳ್ತಾ ಇದ್ವಿ. ಫೋನ್ ಮಾಡಿದ್ರೆ ಸಾಕು, ಎಲ್ಲೇ ಇರಲಿ, ಅವ್ರು ಬೆಂಗಳೂರಿನಲ್ಲಿ ಇರಲಿ ಅಲ್ಲಿಂದ ಓಡ್ ಬಂದ್ಬಿಡ್ತಾರೆ. ಬೇರೆ ಕೆಲಸದಲ್ಲಿ ಅಲ್ಲೇ ಸ್ಟಾಪ್, ಫಸ್ಟ್ ಇದನ್ನು ಮುಗಿಸ್ಬಿಟ್ಟು ಮಿಕ್ಕಿದ ಕೆಲಸ ಮಾಡ್ತಾರೆ. ಕೊರೋನಾ ಟೈಮಲ್ಲಿ ಮನೆಯಲ್ಲಿರೋ ಎಷ್ಟೋ ಮಕ್ಕಳು ಅವರ ಸಂಬಂಧದವರು ಸಹ ಸ್ಮಶಾನಕ್ಕೆ ಹೋಗಿ ಎದುರ್ಕೊಂಡ್ರು. ಎಲ್ಲಿ ಹೋಗ್ಬಿಟ್ರೆ ನಮ್ಮ ಕೊರೋನಾ ಬಂದ್ಬಿಡುತ್ತೆ, ಎಲ್ಲಿ ಬಿಟ್ಬಿಟ್ರೆ ನಮಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಬೇಕು ಅನ್ನೋ ದೃಷ್ಟಿದಲ್ಲಿದ್ರು. ಆದರೂ ಸಹ ಇವರು ಮಾಸ್ಕ್ನು ಹಾಕ್ತಿರ್ಲಿಲ್ಲ. ಮನೆಗೆ ಹೋಗ್ಬಿಟ್ಟು ಇವರೇ ಸ್ವತಃ ಆಂಬುಲೆನ್ಸ್ ಅಲ್ಲಿ ಎತ್ತಿ ಅಲ್ಲಿ ಹಾಕಿ ಸ್ಮಶಾನಕ್ಕೆ ಹೋಗಿ ಇವರೇ ಬೆಂಕಿ ಹಚ್ಚಿ ಎಷ್ಟೋ ಸರಿ ನಮಗೆಲ್ಲ ವಾಟ್ಸಪ್ ಅಲ್ಲಿ ಫೋಟೋ ಹಾಕಿದ್ದಾರೆ. ಅಷ್ಟು ನಿಷ್ಕಲ್ಮಶವಾಗಿ ಮಾಡಿದ್ದಾರೆ. ಭಗವಂತ ಅವರಿಗೆ ಅಷ್ಟೇ ಆರೋಗ್ಯ ಕೊಟ್ಟಿದ್ದಾನೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನದಾಗಿ ಮಾಡಲಿ ಅಂತ ನಾನು ಅವ್ರಿಗೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಇನ್ನು ತಮಗೆಲ್ಲ ಗೊತ್ತಿದೆ, ಈ ಗಮಕ ಹಬ್ಬ ಅನ್ನೋದು ತುಂಬಾ ಚೆನ್ನಾಗಿ ನಮ್ಮ ವಾಸವಿ ದೇವಸ್ಥಾನದಲ್ಲಿ ಮೂಡಿ ಬರ್ತಾ ಇದೆ. ನಾವೆಲ್ಲ ಕುತ್ಕೊಂಡು ಮೊನ್ನೆ ಮಾತಾಡ್ತಾ ಪ್ರತಿ ವರ್ಷನೂ ಇದೊಂದು ಈ ಜನಸಂಖ್ಯೆ ಅಂದ್ರೆ ಹೋದ ವರ್ಷಕ್ಕಿಂತ ಈ ವರ್ಷ ಇನ್ನೂ 25% ಇಲ್ಲಿ ಶ್ರೋತೃಗಳು ಜಾಸ್ತಿ ಬಂದು ಇದನ್ನ ಗಮಕ ಹಬ್ಬವನ್ನ ಅವೆಲ್ಲ ಇದು ಮಾಡ್ತಾ ಇದ್ದಾರೆ. ಬಹಳ ಸಂತೋಷ. ಈ ಗಮಕ ಹಬ್ಬ ಈ ಒಂದು ತಾಯಿ ಸನ್ನಿಧಾನದಲ್ಲಿ ಮಾಡಿದ್ರೆ ಆ ಒಂದು ಖುಷಿನೇ ಬೇರೆ. ಅದು ಬೇರೆ ನಾವು ಎಲ್ಲೇ ಆಡಿಟೋರಿಯಂ ಅಲ್ಲೋ ಇದ್ರಲ್ಲೋ ಕಲ್ಯಾಣ ಮಂಟಪದಲ್ಲೋ ಎಲ್ಲೇ ಮಾಡಿದ್ರು ಕೂಡ ಈ ಒಂದು ವೈಬ್ರೇಷನ್, ಈ ಒಂದು ಶಕ್ತಿ ಬರಲ್ಲ. ಆದ್ರೆ ಇಲ್ಲಿ ನಮ್ಮ ತಾಯಿ ಕನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಈ ಹಬ್ಬ ಚೆನ್ನಾಗಿ ನಡೀತದೆ. ತಾಯಿ ಕೃಪಾಶೀರ್ವಾದ. ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚಿನದಾಗಿ ಈ ಗಮಕ ವಾಚನ ಆಗ್ಲಿ, ಈ ಹಬ್ಬ ಅನ್ನೋದು ಎಲ್ಲ ಊರು ಹಬ್ಬ ಆಗಲಿ ಅಂತ ಹೇಳಿ ಭಾವಿಸುತ್ತಾ, ನಾವೇನು ಗಮಕಕ್ಕೆ ಬಹಳಷ್ಟು ಯೋಜನೆಗಳನ್ನು ಹಾಕೊಂಡಿದ್ದಾರೆ. ಒಂದು ಕಟ್ಟಡ ಕಟ್ಟೋದಾಗ್ಬೋದು, ಇನ್ನೂ ಹೆಚ್ಚಿನ ಒಂದು ಆರ್ಥಿಕ ಅದಕ್ಕೆ ಒಂದು ಏನು ಬೇಕಾಗುತ್ತೋ ಸಂಪನ್ಮೂಲ ಎಲ್ಲವನ್ನೂ ಕೂಡ ಆ ತಾಯಿ ಕರುಣಿಸ್ಲಿ. ಎಲ್ಲದಕ್ಕೂ ನಾವು ಅದಕ್ಕೆ ಕೈ ಜೋಡಿಸೋಣ ಅಂತ ಹೇಳ್ತಾ ಈ ಒಂದು ಸಮಾರಂಭದಲ್ಲಿ ಎಲ್ಲರಿಗೂ ನಾವು ಧನ್ಯವಾದ ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಅಧ್ಯಕ್ಷರಿಗೆ ಧನ್ಯವಾದಗಳು. ಗಮಕ ಕಲಾಭಿಮಾನಿಗಳೇ, ಮಾತು ಮುಗಿದಿದೆ. ಇನ್ನು ಸಾಹಿತ್ಯವೇ ಹಾಡಾಗುವ ಕ್ಷಣ. ಮಹಾಭಾರತದ ಅತ್ಯಂತ ಮನಮುಟ್ಟುವ ಪ್ರಸಂಗ ಭೀಷ್ಮರ ಶರಶಯನ ಗಮಕ ವಾಚನ ವ್ಯಾಖ್ಯಾನ ಕಾರ್ಯಕ್ರಮಕ್ಕೆ ಇದೀಗ ವೇದಿಕೆ ಸಜ್ಜು. ವಾಚನದಲ್ಲಿ ಶ್ರೀಮತಿ ಸುಮಾ ಜಯಸಿಂಹ, ವ್ಯಾಖ್ಯಾನದಲ್ಲಿ ಶ್ರೀಮತಿ ಜಯಶೀಲಾ ಶಂಕರ್ ಅವರು. ಸುಮಾ ಜಯಸಿಂಹ ಅವರ ಧರ್ಮಪತಿ ಜಯಸಿಂಹ ಅವರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ. ಅವರು ನಮ್ಮ ಸಂಸ್ಕಾರ ಭಾರತೀಯ ಪ್ರಾಂತ ಕಾರ್ಯಕಾರಿಣಿ ಸದಸ್ಯರಾಗಿರ್ತಾರೆ. ಅವರು ಕೂಡ ಎಲ್ಲರ ಪರವಾಗಿ ನಾನು ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ಈಗ ಗಮಕ ಕಾರ್ಯಕ್ರಮ ಪ್ರಾರಂಭ ಮಾಡಬಹುದು. ಹಾಗೂ ಗಮಕ ಕಲಾವಿದರನ್ನ ಪರಿಚಯ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಕುಮಾರಿ ಮಹಿಮಾ ಅವ್ರನ್ನ ಬರಮಾಡ್ಕೊಳ್ತಾ ಇದ್ದೇನೆ.